ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಕರೆಕ್ಟಿವ್ ಮೇಕಪ್ ಎಂಬುದು ಮುಖದ ಚಹರೆಯನ್ನು ಹೆಚ್ಚು ಸಮತೋಲಿತವಾಗಿಸಿ, ವಿಶಿಷ್ಟ ಮುಖ ಲಕ್ಷಣಗಳನ್ನು ವರ್ಧಿಸಲು ಅಥವಾ ಬದಲಾಯಿಸಲು ಬಳಸುವ ಮೇಕಪ್ ತಂತ್ರಗಳು ಮತ್ತು ಉತ್ಪನ್ನಗಳ ಅಪ್ಲಿಕೇಶನ್ ಅನ್ನು ಉಲ್ಲೇಖಿಸುತ್ತದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಮುಖದ ಆಕಾರಗಳನ್ನು ಪ್ರತ್ಯೇಕವಾಗಿ ಗುರುತಿಸುವುದು, ಮುಖದ ತಪಾಸಣೆ ಹಾಗೂ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು, ವಿವಿಧ ರೀತಿಯ ದವಡೆಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು ಮತ್ತು ವಿವಿಧ ರೀತಿಯ ಮೂಗುಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು. ಮುಖದ ವಿವಿಧ ಆಕಾರಗಳು. ವಿವಿಧ ರೀತಿಯ ಮುಖದ ಆಕಾರಗಳು ಹೀಗಿವೆ: ಅಂಡಾಕಾರ, ದುಂಡು ಮುಖ, ಉದ್ದವಾದ ಮುಖ, ಚೌಕ, ಹೃದಯ ಅಥವಾ ತಲೆ ಕೆಳಗಾದ ತ್ರಿಕೋಣ, ತ್ರಿಕೋಣ ಮತ್ತು ಡೈಮಂಡ್ ಆಕಾರ. ಪ್ರತಿಯೊಂದು ಮುಖದ ಆಕಾರವನ್ನು ವಿವರವಾಗಿ ನೋಡೋಣ. ಅಂಡಾಕಾರದ ಮುಖದ ಆಕಾರವನ್ನು ಯೂನಿವರ್ಸಲ್ ಆಕಾರ ಎಂದು ಕರೆಯುತ್ತಾರೆ. ಇದನ್ನು ಆದರ್ಶ ಆಕಾರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇತರ ಆಕಾರದ ಮುಖಗಳ ಕರೆಕ್ಷನ್ ಮಾಡುವಾಗ ನಾವು ಈ ಆಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೇವೆ. ಇದು ಸಮತೋಲಿನ ಪ್ರಮಾಣವನ್ನು ಹೊಂದಿದ್ದು, ಹಣೆಯು ದವಡೆಗಿಂತ ಸ್ವಲ್ಪ ಅಗಲವಾಗಿದ್ದು, ಮೃದುವಾಗಿ ದುಂಡುಗಿನ ಆಕಾರವನ್ನು ನೀಡುತ್ತದೆ. ದುಂಡುಗಿನ ಮುಖಗಳು ಒಂದೇ ರೀತಿಯ ಅಗಲ ಮತ್ತು ಉದ್ದವನ್ನು ಹೊಂದಿರುತ್ತವೆ. ಮೃದುವಾದ ಕರ್ವ್ ಇದ್ದು, ಚೂಪಾದ ಕೋನಗಳಿರುವುದಿಲ್ಲ. ಕೆನ್ನೆಯ ಮೂಳೆಗಳೇ ಸಾಮಾನ್ಯವಾಗಿ ಮುಖದ ಅಗಲವಾದ ಭಾಗವಾಗಿದ್ದು, ದವಡೆಯು ಅದಕ್ಕಿಂತ ಕಡಿಮೆಯಾಗಿರುತ್ತದೆ. ಆಯತಾಕಾರದ ಮುಖಗಳಲ್ಲಿ ಅಗಲಕ್ಕಿಂತ ಉದ್ದವೇ ಹೆಚ್ಚಿರುತ್ತದೆ. ಹಣೆಯ, ಕೆನ್ನೆಯ ಮೂಳೆಗಳು ಮತ್ತು ದವಡೆಯು ಒಂದೇ ಅಗಲದಲ್ಲಿದ್ದು, ಕರ್ವ್ಗಳು ಸಹ ಕಡಿಮೆ ಇರುತ್ತವೆ. ಚೌಕಾಕಾರದ ಮುಖ. ಚೌಕಾಕಾರದ ಮುಖದಲ್ಲಿ ಬಲವಾದ ಕೋನೀಯ ದವಡೆ ಮತ್ತು ಅಷ್ಟೇ ಅಗಲದ ಹಣೆ ಇರುತ್ತದೆ. ಮುಖವು ನೇರ ಬದಿಗಳನ್ನು ಹೊಂದಿದ್ದು, ಮುಂದಿನಿಂದ ನೋಡಿದಾಗ ಚಪ್ಪಟೆಯಾದ ಚೌಕಾಕಾರವನ್ನು ಹೊಂದಿರುತ್ತದೆ. ಹೃದಯ ಅಥವಾ ತಲೆ ಕೆಳಗಾದ ತ್ರಿಕೋಣ ಮುಖದ ಆಕಾರ. ಹೃದಯ ಆಕಾರದ ಮುಖಗಳು ಅಗಲವಾದ ಹಣೆ ಮತ್ತು ಕೆನ್ನೆಯ ಮೂಳೆಗಳನ್ನು ಹೊಂದಿದ್ದು, ಕಿರಿದಾದ ಮೊನಚಾದ ಗಲ್ಲದವರೆಗೆ ಕುಗ್ಗುತ್ತದೆ. ಹಣೆಯು ಮುಖದ ಅಗಲವಾದ ಭಾಗವಾಗಿದ್ದು, ಗಲ್ಲವು ಹೆಚ್ಚು ಮೊನಚಾಗಿ ಅಥವಾ ಪ್ರಮುಖವಾಗಿ ಕಾಣಿಸಬಹುದು. ತ್ರಿಕೋಣ ಮುಖದ ಆಕಾರ. ತ್ರಿಕೋಣ ಅಥವಾ ಪಿಯರ್ ಆಕಾರದ ಮುಖಗಳು ಕಿರಿದಾದ ಹಣೆಯ ಮತ್ತು ಅಗಲವಾದ ದವಡೆಯನ್ನು ಹೊಂದಿರುತ್ತವೆ. ಮುಖವು ಹಣೆಯಿಂದ ಗಲ್ಲದವರೆಗೆ ಕಿರಿದಾಗುತ್ತಾ ತ್ರಿಕೋಣ ಆಕಾರವನ್ನು ಸೃಷ್ಟಿಸುತ್ತದೆ. ವಜ್ರಾಕಾರದ ಮುಖ. ವಜ್ರಾಕಾರದ ಮುಖದಲ್ಲಿ ಹಣೆಯು ಮತ್ತು ಗಲ್ಲಗಳು ಕಿರಿದಾಗಿದ್ದು, ಕೆನ್ನೆಯ ಮೂಳೆಗಳು ಮುಖದ ಅಗಲವಾದ ಭಾಗವಾಗಿರುತ್ತವೆ. ಮುಖವು ಕೋನೀಯವಾಗಿದ್ದು, ಮೊನಚಾದ ಗಲ್ಲ ಇರುತ್ತದೆ. ಮುಖ ಮತ್ತು ಕೆನ್ನೆಗಳಿಗೆ ಕರೆಕ್ಟಿವ್ ಮೇಕಪ್. ಅಂಡಾಕಾರದ ಮುಖ. ಅಂಡಾಕಾರದ ಮುಖಗಳು ಆಗಲೇ ಸಮತೋಲನವಾಗಿರುವುದರಿಂದ ಅದನ್ನು ಸರಿಪಡಿಸುವ ಬದಲು ಹೆಚ್ಚಿಸುವುದೇ ಗುರಿ. ಸ್ವಾಭಾವಿಕ ವೈಶಿಷ್ಟ್ಯಗಳನ್ನು ಹೈಲೈಟ್ ಮಾಡುವತ್ತ ಗಮನಹರಿಸಿ. ಕಾಂಟೂರ್ ಮಾಡಲು ಕೆನ್ನೆಗಳ ಟೊಳ್ಳುಗಳ ಉದ್ದಕ್ಕೂ ಮ್ಯಾಟ್ ಬ್ರಾನ್ಸರ್ ಅಥವಾ ಕಾಂಟೂರ್ ಪೌಡರ್ ಅನ್ನು ಹಚ್ಚಿ. ಕೆನ್ನೆಯ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಹಚ್ಚಿ ಆರೋಗ್ಯಕರ ಫ್ಲಷ್ ಅನ್ನು ಸೇರಿಸಲು ಹಣೆಯ ಕಡೆಗೆ ಮಿಶ್ರಣ ಮಾಡಿ. ದುಂಡು ಮುಖ. ಹೆಚ್ಚು ಕೋನೀಯತೆ ಮತ್ತು ಉದ್ದದ ಭಾಸ ನೀಡಲು ಕೆನ್ನೆಗಳು, ಹಣೆ ಮತ್ತು ದವಡೆ ಕಾಂಟೂರ್ ಮಾಡಲು ಮ್ಯಾಟ್ ಬ್ರಾನ್ಸರ್ ಅಥವಾ ಕಾಂಟೂರ್ ಪೌಡರ್ ಅನ್ನು ಹಚ್ಚಿ. ಗಮನವನ್ನು ಮೇಲಕ್ಕೆ ಸೆಳೆಯಲು ಕೆನ್ನೆಗಳ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಹಚ್ಚಿ. ಮುಖದ ಮಧ್ಯಭಾಗಕ್ಕೆ ಹೆಚ್ಚು ಹೈಲೈಟರ್ ಅನ್ನು ಹಾಕದಿರಿ, ಅದು ಹೆಚ್ಚು ದುಂಡಗೆ ಕಾಣಿಸುತ್ತದೆ. ಉದ್ದನೆಯ ಮುಖ. ಮುಖವು ಚಿಕ್ಕದಾಗಿ ಮೃದುವಾಗಿ ಕಾಣಿಸಲು ಕೂದಲು ಮತ್ತು ದವಡೆಯ ಉದ್ದಕ್ಕೂ ಕಾಂಟೂರ್ ಮಾಡಿ. ಕೆನ್ನೆಗಳ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಹಚ್ಚುವ ಮೂಲಕ ಅಗಲದ ಭಾಸ ನೀಡಬಹುದು. ಮುಖದ ಕಾಂತಿಯನ್ನು ಹೆಚ್ಚಿಸಿ ಗಮನವನ್ನು ಮೇಲಕ್ಕೆ ಸೆಳೆಯಲು ಮುಖದ ಎತ್ತರದ ಬಿಂದುಗಳಿಗೆ ಹೈಲೈಟರ್ ಅನ್ನು ಹಚ್ಚಿ. ಚೌಕಮುಖ. ದವಡೆಯ ಉದ್ದಕ್ಕೂ ಮ್ಯಾಟ್ ಬ್ರಾನ್ಸರ್ ಅಥವಾ ಕಾಂಟೂರ್ ಪೌಡರ್ ಅನ್ನು ಮಿಶ್ರಣ ಮಾಡಿ
ಹಚ್ಚುವ ಮೂಲಕ ದವಡೆಯನ್ನು ಮೃದುಗೊಳಿಸಲು ಕಾಂಟೂರಿಂಗ್ ತಂತ್ರವನ್ನು ಬಳಸಿ. ಕೆನ್ನೆಗಳ ಮೇಲ್ಭಾಗಕ್ಕೆ ನ್ಯೂಟ್ರಲ್ ಅಥವಾ ಮೃದುವಾದ ಬ್ಲಷ್ ಬಣ್ಣವನ್ನು ಹಚ್ಚಿ ಹಣೆಯ ಕಡೆಗೆ ಮಿಶ್ರಣ ಮಾಡುವ ಮೂಲಕ ಚದರ ಮುಖದ ಕೋನಗಳನ್ನು ಮೃದುಗೊಳಿಸಿ. ಆಯಾಮವನ್ನು ಮೂಡಿಸಲು ಮುಖದ ಎತ್ತರದ ಬಿಂದುಗಳಾದ ಕೆನ್ನೆ ಮತ್ತು ಹುಬ್ಬಿನ ಮೂಳೆಗಳಿಗೆ ಮೃದುವಾದ ಹೈಲೈಟರ್ ಅನ್ನು ಹಚ್ಚಿ. ಹೃದಯ ಆಕಾರದ ಮುಖ. ಹಣೆಯ ಅಗಲವನ್ನು ಕಡಿಮೆ ಮಾಡಲು ಹಣೆ ಮತ್ತು ಹೇರ್ಲೈನ್ ಉದ್ದಕ್ಕೂ ಕಾಂಟೂರ್ ಮಾಡಿ. ಹೃದಯದ ಆಕಾರದ ಮುಖವನ್ನು ಸಮತೋಲನಗೊಳಿಸಲು ಕೆನ್ನೆಯ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಹಚ್ಚಿ ಹಣೆಯವರೆಗೂ ಬ್ಲೆಂಡ್ ಮಾಡಿ. ಹಣೆಯ ಮಧ್ಯಕ್ಕೆ, ಮೂಗಿಗೆ ಮತ್ತು ಗಲ್ಲಕ್ಕೆ ಹೈಲೈಟರ್ ಅನ್ನು ಹಚ್ಚುವ ಮೂಲಕ ಅವನ್ನು ಸಮತೋಲನ ಮಾಡಿ ಮತ್ತು ಕಾಂತಿಯನ್ನು ಹೆಚ್ಚಿಸಿ. ತ್ರಿಕೋಣ ಮುಖ. ದವಡೆಯ ಅಗಲವನ್ನು ಸಮತೋಲನಗೊಳಿಸಲು ದವಡೆ ಮತ್ತು ಕೆನ್ನೆಯ ಮೂಳೆಗಳ ಕೆಳಗಿನ ಪ್ರದೇಶವನ್ನು ಕಾಂಟೂರ್ ಮಾಡಿ. ಕೆನ್ನೆಯ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಹಚ್ಚಿ ಹಣೆಯ ಮೇಲಿನವರೆಗೂ ಬ್ಲೆಂಡ್ ಮಾಡುವ ಮೂಲಕ ಮುಖದ ಮೇಲ್ಭಾಗಕ್ಕೆ ಅಗಲವನ್ನು ನೀಡಿ. ಗಮನವನ್ನು ಮೇಲಕ್ಕೆ ಸೆಳೆಯಲು ಮೇಲಿನ ಕೆನ್ನೆಯ ಮೂಳೆಗಳು ಮತ್ತು ಹಣೆಗಳಿಗೆ ಹೈಲೈಟರ್ ಅನ್ನು ಹಚ್ಚಿ. ವಜ್ರಾಕಾರದ ಮುಖ. ಸಮತೋಲನವನ್ನು ಮೂಡಿಸಿ ಕೆನ್ನೆಯ ಮೂಳೆಗಳ ಅಗಲವನ್ನು ಕಡಿಮೆ ಮಾಡಲು ಹಣೆ ಮತ್ತು ಗಲ್ಲದ ಕಾಂಟೂರ್ ಮಾಡಿ. ಕೆನ್ನೆಗಳ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಹಚ್ಚಿ ಹಣೆಯ ಕಡೆಗೆ ಬ್ಲೆಂಡ್ ಮಾಡುವ ಮೂಲಕ ವಜ್ರಾಕಾರದ ಮುಖದ ಕೋನಗಳನ್ನು ಮೃದುಗೊಳಿಸಿ. ಸಹಜ ಮುಖಲಕ್ಷಣಗಳನ್ನು ಹೆಚ್ಚಿಸಲು ಕೆನ್ನೆಯ ಮತ್ತು ಹುಬ್ಬು ಮೂಳೆಗಳ ಮೇಲೆ ಮೃದುವಾದ ಹೈಲೈಟರ್ ಅನ್ನು ಬಳಸಿ. ದವಡೆಗೆ ಕರೆಕ್ಟಿವ್ ಮೇಕಪ್. ಎದ್ದು ಕಾಣುವ ದವಡೆ. ನಿಮ್ಮ ಕ್ಲೈಂಟ್ಗೆ ಪ್ರಧಾನ ಅಥವಾ ಬಲವಾದ ದವಡೆ ಇದ್ದರೆ ಅದು ಮೃದುವಾಗಿ ಕಾಣುವಂತೆ ಮಾಡಬೇಕು. ದವಡೆಯ ಕೆಳಗಿರುವ ಪ್ರದೇಶವನ್ನು ಶೇಡ್ ಮಾಡಲು ಕಾಂಟೂರಿಂಗ್ ಪ್ರಾಡಕ್ಟ್ ಅಥವಾ ಮ್ಯಾಟ್ ಬ್ರಾನ್ಸರ್ ಅನ್ನು ಬಳಸಿ. ಬ್ಲೆಂಡ್ ಮಾಡುವ ಮೂಲಕ ಶೇಡನ್ನು ರಚಿಸಿ ದವಡೆಯ ಮೇಲಿನ ಒತ್ತು ಕಡಿಮೆ ಮಾಡಿ. ಕೆಳಗಿನ ದವಡೆಯಿಂದ ಗಮನವನ್ನು ತೆಗೆದು ಮುಖಕ್ಕೆ ಆಯಾಮವನ್ನು ಸೇರಿಸಲು ಗಲ್ಲದ ಮತ್ತು ಮೇಲಿನ ದವಡೆಯ ಮೇಲೆ ಹೈಲೈಟ್ ಮಾಡುವ ಉತ್ಪನ್ನವನ್ನು ಹಚ್ಚಿರಿ. ಕಡಿದಾದ ದವಡೆ. ದವಡೆಯು ಹೆಚ್ಚು ಡಿಫೈನ್ಡ್ ಆಗಿ ಭಾಸವಾಗಲು ಕಾಂಟೂರಿಂಗ್ ಪ್ರಾಡಕ್ಟ್ ಅಥವಾ ಮ್ಯಾಟ್ ಬ್ರಾನ್ಸರ್ ಅನ್ನು ಬಳಸಿ. ದವಡೆಯ ಕೆಳಭಾಗವನ್ನು ಹಿಂದಿನಿಂದ ಗಲ್ಲದವರೆಗೂ ಶೇಡ್ ಮಾಡಿ. ಇದರಿಂದ ಆಳವನ್ನು ಮೂಡಿಸಿ ಹೆಚ್ಚು ಕೋನೀಯವಾಗಿ ಕಾಣಿಸುವಂತೆ ಮಾಡಬಹುದು. ಗಲ್ಲ ಮತ್ತು ಮೇಲಿನ ದವಡೆಯ ಮೇಲೆ ಹೈಲೈಟಿಂಗ್ ಉತ್ಪನ್ನವನ್ನು ಬಳಸಿ ಆ ಪ್ರದೇಶಕ್ಕೆ ಲಿಫ್ಟ್ ನೀಡಿ ಗಮನವನ್ನು ತರಬಹುದು. ಚೌಕವಾದ ದವಡೆ. ಚೌಕವಾದ ದವಡೆಯ ಕೋನಗಳನ್ನು ಮೃದುಗೊಳಿಸಲು ಕಾಂಟೂರಿಂಗ್ ಪ್ರಾಡಕ್ಟ್ ಅಥವಾ ಮ್ಯಾಟ್ ಬ್ರಾನ್ಸರ್ ಅನ್ನು ಬಳಸಿ ದವಡೆಯ ಹಿಂಭಾಗದಿಂದ ಗಲ್ಲದ ಕಡೆಗೆ ಕೋನವನ್ನು ಶೇಡ್ ಮಾಡಿ. ಈ ತಂತ್ರವು ಕೋನೀಯತೆಯನ್ನು ತಗ್ಗಿಸಿ ಹೆಚ್ಚು ದುಂಡಾಗಿ ಕಾಣಲು ಸಹಾಯ ಮಾಡುತ್ತದೆ. ಮುಖದ ಮಧ್ಯಭಾಗಕ್ಕೆ ಗಮನ ಸೆಳೆಯಲು ಗಲ್ಲದ ಮಧ್ಯಭಾಗದಲ್ಲಿ ಹೈಲೈಟಿಂಗ್ ಉತ್ಪನ್ನವನ್ನು ಹಚ್ಚಿರಿ. ಮೊನಚಾದ ಅಥವಾ ಚಿನ್ಲೆಸ್ ದವಡೆ. ನಿಮ್ಮ ಕ್ಲೈಂಟ್ಗೆ ಮೊನಚಾದ ಅಥವಾ ಗಲ್ಲವಿಲ್ಲದ ದವಡೆ ಇದ್ದರೆ ಗಲ್ಲದ ಭಾಸವನ್ನು ನೀಡಲು ಮೇಕಪ್ ಅನ್ನು ಬಳಸಬಹುದು. ಕಾಂಟೂರಿಂಗ್ ಉತ್ಪನ್ನ ಅಥವಾ ಮ್ಯಾಟ್ ಬ್ರಾನ್ಸರ್ ಅನ್ನು ಹಚ್ಚಿ ದವಡೆಯ ಕೆಳಗಿನ ಪ್ರದೇಶವನ್ನು ಗಲ್ಲದವರೆಗೆ ಶೇಡ್ ಮಾಡುವ ಮೂಲಕ ಆಳವನ್ನು ನೀಡಿ ಗಲ್ಲಕ್ಕೆ ಪ್ರಧಾನತೆಯ ಭಾಸವನ್ನು ನೀಡಬಹುದು. ಗಮನ ಸೆಳೆಯಲು ಮತ್ತು ದೃಷ್ಟಿಗೋಚರ ಲಿಫ್ಟ್ ಅನ್ನು ರಚಿಸಲು ಗಲ್ಲದ ತುದಿಯಲ್ಲಿ ಹೈಲೈಟಿಂಗ್ ಉತ್ಪನ್ನವನ್ನು ಬಳಸಿ. ಮೂಗಿಗೆ ಕರೆಕ್ಟಿವ್ ಮೇಕಪ್. ದೊಡ್ಡ ಮೂಗು. ಕಾಂಟೂರಿಂಗ್ ಉತ್ಪನ್ನವನ್ನು ಮೂಗಿನ ಬದಿಗಳಲ್ಲಿ ಹಚ್ಚಿ ಬ್ಲೆಂಡ್ ಮಾಡಿ ನೆರಳುಗಳನ್ನು ಮೂಡಿಸುವ ಮೂಲಕ ಮೂಗನ್ನು ಕಿರಿದಾಗಿ ಕಾಣುವಂತೆ ಭಾಸವಾಗಿಸಬಹುದು. ಹೈಲೈಟಿಂಗ್ ಉತ್ಪನ್ನವನ್ನು ಮೂಗಿನ ದಂಡೆಯ ಮೇಲೆ ಹಚ್ಚುವ ಮೂಲಕ ಗಮನವನ್ನು ಮೇಲಕ್ಕೆ ಸೆಳೆದು ಸಮತೋಲಿತವಾಗಿ ಕಾಣುವಂತೆ ಮಾಡಬಹುದು. ಸಣ್ಣ ಮೂಗು. ಮೂಗಿನ ಬದಿಗಳಿಗೆ ಕಾಂಟೂರಿಂಗ್ ಉತ್ಪನ್ನವನ್ನು ಹುಬ್ಬುಗಳ ಒಳಮೂಲೆಯಿಂದ ಪ್ರಾರಂಭಿಸಿ ಕೆಳಕ್ಕೆ ಬ್ಲೆಂಡ್ ಮಾಡಿ. ಇದು ಶ್ಯಾಡೋವನ್ನು ರಚಿಸಿ ಆಯಾಮವನ್ನು ಸೇರಿಸುತ್ತದೆ. ಸಣ್ಣ ಮೂಗು ದೊಡ್ಡದಾಗಿ ಕಾಣುವಂತೆ ಮಾಡಲು ಹೈಲೈಟಿಂಗ್ ಪ್ರಾಡಕ್ಟ್ ಅನ್ನು
ಮೂಗಿನ ದಂಡೆಯ ಮೇಲೆ ಹಚ್ಚಿದರೆ ಉದ್ದ ಹಾಗೂ ಪ್ರಧಾನವಾಗಿ ಭಾಸವಾಗುತ್ತದೆ. ಉದ್ದವಾದ ಮೂಗು. ಮೂಗಿನ ತುದಿಗೆ ಕಪ್ಪು ಛಾಯೆಯನ್ನು ಹಚ್ಚಿ ಮೂಗಿನ ಮಧ್ಯಭಾಗಕ್ಕೆ ಹೈಲೈಟಿಂಗ್ ಉತ್ಪನ್ನವನ್ನು ಹಚ್ಚುವ ಮೂಲಕ ಮೂಗು ಚಿಕ್ಕದಾಗಿ ಇದ್ದಂತೆ ಭಾಸವಾಗುತ್ತದೆ. ವಕ್ರ ಮೂಗು. ವಕ್ರವಾದ ಭಾಗದಲ್ಲಿ ಡಾರ್ಕ್ ಶೇಡನ್ನು ಹಚ್ಚಿ ಮೂಗಿನ ನೇರ ಭಾಗದಲ್ಲಿ ಹೈಲೈಟಿಂಗ್ ಪ್ರಾಡಕ್ಟ್ ಅನ್ನು ಬಳಸಿ ವಕ್ರತೆಯಿಂದ ಗಮನವನ್ನು ಸರಿಸಿ ಮೂಗು ನೇರವಾದಂತೆ ಭಾಸ ನೀಡಬಹುದು. ಮುಖ, ಕೆನ್ನೆ, ದವಡೆ ಮತ್ತು ಮೂಗುಗಳ ಕರೆಕ್ಟಿವ್ ಮೇಕಪ್ ಮಾಡುವಾಗ ಅನುಸರಿಸಬೇಕಾದ ಮೂಲ ಹಂತಗಳನ್ನು ಈಗ ನೋಡೋಣ. ಪ್ರಾರಂಭಿಸುವ ಮೊದಲು ನಿಮ್ಮ ಕೈಯನ್ನು ಸಾಬೂನಿನಿಂದ ತೊಳೆದು ಸ್ವಚ್ಛಗೊಳಿಸಲು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ನ ಮುಖವನ್ನು ಕ್ಲೆನ್ಸ್ ಮಾಡಿ ಯಾವುದೇ ಕೊಳೆ ಅಥವಾ ಜಿಡ್ಡುಗಳನ್ನು ತೆಗೆದುಹಾಕುವ ಮೂಲಕ ಪ್ರಾರಂಭಿಸಿ. ಮುಖ ತೊಳೆದು ಟಿಶ್ಯೂ ಬಳಸಿ ಒಣಗಿಸಿ. ನಿಮ್ಮ ಚರ್ಮದ ಪ್ರಕಾರಕ್ಕೆ ಸೂಕ್ತವಾದ ಮಾಯಿಶ್ಚರ್ ಅನ್ನು ಹಚ್ಚಿ. ಮುಂದುವರಿಯುವ ಮೊದಲು ಮಾಯಿಶ್ಚರೈಸರ್ ಹೀರಿಕೊಳ್ಳಲು ಬಿಡಿ. ಫೌಂಡೇಶನ್ಗೆ ಮೃದುವಾದ ಬೇಸನ್ನು ರಚಿಸಲು ಮೇಕಪ್ ಪ್ರೈಮರ್ ಅನ್ನು ಹಚ್ಚಿ. ಇದು ಮೇಕಪ್ ಅನ್ನು ಸಮನಾಗಿಸಿ ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ಕಲರ್ ಕರೆಕ್ಷನ್ ಮಾಡುವ ಮುನ್ನ ವಿವಿಧ ಕಾಳಜಿಗಳಿಗಾಗಿ ಕಲರ್ ಕರೆಕ್ಷನ್ ರೀತಿಯನ್ನು ನೋಡೋಣ. ಹಸಿರು ಬಣ್ಣ ಕೆಂಪು ಅಥವಾ ರೊಸಾಸಿಯಾವನ್ನು ನ್ಯೂಟ್ರಲ್ಗೊಳಿಸುತ್ತದೆ. ಪೀಚ್ ಅಥವಾ ಕಿತ್ತಳೆ ಬಣ್ಣ ಕಣ್ಣುಗಳ ಕೆಳಗಿನ ಕಪ್ಪು, ಹೈಪರ್ ಪಿಗ್ಮೆಂಟೇಷನ್, ನೀಲಿ ಮತ್ತು ನೇರಳೆ ವರ್ಣಗಳನ್ನು ಪ್ರತಿರೋಧಿಸುತ್ತದೆ. ಲ್ಯಾವೆಂಡರ್ ಬಣ್ಣ ಹಳದಿ ಮತ್ತು ಕಿತ್ತಳೆ ವರ್ಣಗಳನ್ನು ನ್ಯೂಟ್ರಲ್ಗೊಳಿಸುತ್ತದೆ. ಹಳದಿ ಬಣ್ಣ ಗುಲಾಬಿ ಅಥವಾ ಸೌಮ್ಯವಾದ ಕೆಂಪು ವರ್ಣಗಳನ್ನು ಸರಿಪಡಿಸುತ್ತದೆ. ಗುಲಾಬಿ ಬಣ್ಣ ಹಳದಿ ಮತ್ತು ಸೌಮ್ಯ ಹಸಿರು ಟೋನ್ಗಳನ್ನು ನ್ಯೂಟ್ರಲ್ಗೊಳಿಸುತ್ತದೆ. ಅಗತ್ಯವಿರುವಲ್ಲಿ ಕ್ಲೈಂಟ್ ಮುಖದ ಮೇಲೆ ಕಲರ್ ಕರೆಕ್ಷನ್ ಅನ್ನು ಬಳಸಿ. ಕಣ್ಣಿನ ಕೆಳಗಿನ ವಲಯಗಳು, ಕಲೆಗಳು ಅಥವಾ ಕಪ್ಪು ಕಲೆಗಳಂತಹ ಅಧಿಕ ಕವರೇಜ್ ಅಗತ್ಯವಿರುವ ಪ್ರದೇಶಗಳಿಗೆ ಕನ್ಸೀಲರ್ನ್ನು ಹಚ್ಚಿ. ಚರ್ಮದ ಟೋನ್ಗೆ ಹೊಂದಿಕೆಯಾಗುವ ಅಥವಾ ಸ್ವಲ್ಪ ಹಗುರವಾದ ಶೇಡನ್ನು ಬಳಸಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಕಾಂಟೂರಿಂಗ್ನಲ್ಲಿ ಹೆಚ್ಚು ಗಾಢವಾದ ಫೌಂಡೇಶನ್ ಅಥವಾ ಕಾಂಟೂರ್ ಪೌಡರ್ ಬಳಸಿ ಶ್ಯಾಡೋವನ್ನು ರಚಿಸಿ ಕ್ಲೈಂಟ್ ಚೆಹರೆಗೆ ವ್ಯಾಖ್ಯಾನ ನೀಡಲಾಗುತ್ತದೆ. ಕಾಂಟೂರ್ ಉತ್ಪನ್ನವನ್ನು ಕೆನ್ನೆಗಳ ಟೊಳ್ಳುಗಳಿಗೆ, ದವಡೆಯ ಉದ್ದಕ್ಕೂ ಮತ್ತು ಮೂಗಿನ ಬದಿಗಳಿಗೆ ಹಚ್ಚಿ. ಸಹಜವಾಗಿ ಕಾಣುವ ಶ್ಯಾಡೋ ರಚಿಸಲು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ಫೌಂಡೇಶನ್ ಬ್ರಷ್ ಅಥವಾ ಸ್ಪಾಂಜ್ ಅನ್ನು ಬಳಸಿ ಕ್ಲೈಂಟ್ ಮುಖಕ್ಕೆ ಸರಿಹೊಂದುವ ಫೌಂಡೇಶನ್ ಅನ್ನು ಸಮವಾಗಿ ಹಚ್ಚಿ. ಸಹಜ ಫಿನಿಶ್ ನೀಡಲು ಚೆನ್ನಾಗಿ ಬ್ಲೆಂಡ್ ಮಾಡಿ. ಕ್ಲೈಂಟ್ ಅನ್ನು ಸ್ಮೈಲ್ ಮಾಡುವಂತೆ ಹೇಳಿ. ಕೆನ್ನೆಯ ಮೇಲ್ಭಾಗಕ್ಕೆ ಬ್ಲಷ್ ಅನ್ನು ಬ್ರಷ್ನಿಂದ ಹಚ್ಚಿ. ಸ್ವಾಭಾವಿಕ ಫ್ಲಶ್ ಅನ್ನು ರಚಿಸಲು ಅದನ್ನು ಮೃದುವಾಗಿ ಬ್ಲೆಂಡ್ ಮಾಡಿ. ಕೆನ್ನೆಯ ಮೂಳೆಗಳು, ಎತ್ತರದ ಬಿಂದುಗಳು, ಮೂಗಿನ ದಂಡೆ ಮತ್ತು ಕ್ಯೂಪಿಡ್ ಬೋ ಮುಂತಾದ ಪ್ರದೇಶಗಳು ಎದ್ದು ಕಾಣಿಸಲು ಅಥವಾ ಒತ್ತು ನೀಡಲು ಹೈಲೈಟರ್ ಅನ್ನು ಹಚ್ಚಿ. ಸೂಕ್ಷ್ಮವಾದ ಕಾಂತಿಗಾಗಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ಹೊಳಪನ್ನು ತಡೆದು ಮೇಕಪ್ ಅನ್ನು ಸೆಟ್ ಮಾಡಲು ಟ್ರಾನ್ಸ್ಲೂಸೆಂಟ್ ಅಥವಾ ಸೆಟ್ಟಿಂಗ್ ಪೌಡರ್ ಅನ್ನು ಬಳಸಿ. ಕ್ಲೈಂಟ್ಗೆ ಜಿಡ್ಡಿನ ಚರ್ಮವಿದ್ದರೆ ಟಿ ಝೋನ್ ಮೇಲೆ ಪ್ರಧಾನವಾಗಿಸಿ. ಇಡೀ ಮುಖದ ಮೇಲೆ ತೆಳುವಾಗಿ ಹಚ್ಚಿ. ನೆನಪಿಡಿ, ಇವು ಕೇವಲ ಮೂಲ ಹಂತಗಳು ಅಷ್ಟೇ. ವೈಯಕ್ತಿಕ ಅಗತ್ಯದ ಮೇರೆಗೆ ಕರೆಕ್ಟಿವ್ ಮೇಕಪ್ ತಂತ್ರಗಳು ಬದಲಾಗಬಹುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ಮುಖದ ಆಕಾರಗಳನ್ನು ಪ್ರತ್ಯೇಕವಾಗಿ ಗುರುತಿಸುವುದು, ಮುಖದ ತಪಾಸಣೆ ಹಾಗೂ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು, ದವಡೆಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು ಮತ್ತು ಮೂಗುಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.